ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕು ಬಂದಿದ್ದೇವೆ. ಡಾಕ್ಟರ್ ಅರುಣ್ ಮಂಗನೆ ಅವರು ಮಂಗನೆ ಆಸ್ಪತ್ರೆ ಅಂತ ಬಸವ ಕಲ್ಯಾಣ ಇನಾಗ್ರೇಷನ್ ಮಾಡಿದ್ದಾರೆ ಬಸವ ಕಲ್ಯಾಣ ಮಹಾಸಂತ ಸೇವೆಯಲ್ಲಿ. ಇವತ್ತಿನ ದಿವಸ ನಮ್ಮ BK9 ನ್ಯೂಸ್ ಹಾಗೂ KV ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ. ನೋಡೋಣ ಅವ್ರ ಅಭಿಪ್ರಾಯ. ನೋಡ್ತಾ ಇರಿ BK9 ನ್ಯೂಸ್, KV ನ್ಯೂಸ್, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ. ಸರ್ ನಮಸ್ಕಾರ. ನಮಸ್ಕಾರ. ಆಸ್ಪತ್ರೆ ಓಪನ್ ಮಾಡಿದರೆ ಇಲ್ಲಿ ಫ್ಯಾಸಿಲಿಟಿ ಏನಿದೆ ಬಸವ ಕಲ್ಯಾಣ ಜನರ ಸಲುವಾಗಿ? ನಮಸ್ಕಾರ ಎಲ್ರಿಗೂ. ಇವತ್ತು ಯುಗಾದಿ ಹಬ್ಬದಿಂದ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಈ ಹಾಸ್ಪಿಟಲ್ DM ಮಂಗನೆ ಆಸ್ಪತ್ರೆ, ಇದು ನಮ್ಮ ತಂದೆಯವರ ಹೆಸರಲ್ಲಿ ಜನರಲ್ ಮಂಗನೆ ಹಾಸ್ಪಿಟಲ್ ಅವರ ಹೆಸರಲ್ಲಿ ಇದೆ. ಆ್ಯಕ್ಚುಲಿ ಇದು ನಮ್ಮ ತಂದೆ ತಾಯಿಯ ಒಂದು ದೊಡ್ಡ ಕನಸಿತ್ತು, ಚಿಕ್ಕದಿಂದಲೂ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು. ಹಾಗೆಯೇ ಇಲ್ಲಿನ ಜನತೆಗೆ ಒಂದು ಸೇವೆ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವರು. ಇವತ್ತು ಆ ಆಸೆಗೆಲ್ಲ ಕನಸು ನನಸಾಗ್ತದೆ ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ಆಮೇಲೆ ಈಗ ನಮ್ಮ ಹಾಸ್ಪಿಟಲಲ್ಲಿ ಸ್ಪೆಷಲಿ ನನ್ನ ಜನರಲ್ ಮೆಡಿಸಿನಲ್ಲಿ ನಾವು ಶುಗರು, BP, ಥೈರಾಯ್ಡು, ಕಿಡ್ನಿ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು ಮತ್ತು ಲಿವರ್ ಸಮಸ್ಯೆ ಇರಲಿ, ಸ್ಟ್ರೋಕ್, ಪ್ಯಾರಲೈಸಿಸ್, ಲಕ್ವ ಇರಲಿ, ಆಮೇಲೆ ಯಾವುದೇ ಥರದ ಜ್ವರ ಆಗಲಿ, ನ್ಯೂಮೋನಿಯಾ ಆಗಲಿ, ಕೆಮ್ಮು, ದಮ್ಮು, ಎಲ್ಲ ಥರದ ಚಿಕಿತ್ಸೆ ಇಲ್ಲಿ ಸೌಲಭ್ಯ ಇರುತ್ತದೆ. ಆಮೇಲೆ ಇಲ್ಲಿ ಕಡಿಮೆ ದರದಲ್ಲಿ, ಅತಿ ಕಡಿಮೆ ದರದಲ್ಲಿ ನಾವು ಇಲ್ಲಿ ಒಂದು ಸೇವೆ ಮಾಡುವ ಮೂಲಕ ಇಲ್ಲಿ ಬಸವ ಕಲ್ಯಾಣ ಜನತೆಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡಬೇಕಂತ ನನ್ನ ಇಚ್ಛೆ. सर कम है सर? हमारे हेसरू डॉक्टर अरुण मंगने। तो देख सकते हैं सभी हमारे BK9 न्यूज़ और KV न्यूज़, जितने भी बसव कल्याण के हमारे जो BK9 न्यूज़ और KV न्यूज़ चैनल देखने वाले सबको मैं बताना चाहता हूँ, बसव कल्याण में पहली बार जैसा कि यहाँ पर जो मंगने हॉस्पिटल डॉक्टर अरुण जी मंगने जी ने अभी हमारे BK9 न्यूज़ से स्पीच किया है. देखते रहिए BK9 न्यूज़, KV न्यूज़, बीदर, बसव कल्याण.